ಅಚ್ಯುತಾನಂತ ಗೋವಿಂದ ಅಚ್ಯುತಾನಂತ ಗೋವಿಂದ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೇ ಶರಣ್ಯೇ ದೇವಿ ತ್ರ್ಯಂಬಕೆ ನಾರಾಯಣಿ ನಮಸ್ತುತೆ ಶಂಖಚಕ್ರರೂಪಿಣಿ ಮಹಾಲಕ್ಷ್ಮೀ ಸರ್ವಭಾಗ್ಯವೂ ನಿತ್ಯ ತಂದರುಳಿ. ಆತ್ಮೀಯವರೇ, ನಾನು ಪಂಚಭೂತಗಳ ಬಗ್ಗೆ ಹೇಳಿದ್ದೇನೆ. 5 ಭೂತಗಳು ಹೇಗಿರುತ್ತೆ ವರ್ಕ್ ಆಗುತ್ತಂತ. ನಿನ್ನೆ 6 ಗ್ರಹಗಳ ಬಗ್ಗೆ ಹೇಳಿದ್ದೀನಿ. ಇವತ್ತು ಸಪ್ತಮ ಋಷಿಗಳಿದ್ದರು ಈ ಜಗತ್ತಿನಲ್ಲಿ. ಸಪ್ತಗಿರಿ ಎಂಬ ಶ್ರೀನಿವಾಸ ಮಹಾನ್ ಯಾಕೆಂದರೆ ಈ ಲೋಕ ಕಲ್ಯಾಣಕ್ಕಾಗಿ ಹಲವಾರು ಮಹಾಪುರುಷಗಳು ಜಗತ್ತಿನಲ್ಲಿ ಜನನ ಮಾಡಿ ಈ ಜಗತ್ತು ಸುಭಿಕ್ಷವಾಗಿದ್ದರೆ ಎಂತೂ ಎಷ್ಟೋ ಮಹಾಪುರುಷಗಳು, ಜಗತ್ತಿಗೆ ಒಳ್ಳೆಯ ಸೈಂಟಿಸ್ಟ್ಗಳು ಈ ಜಗತ್ತಿಗೋಸ್ಕರ ಹಲವಾರು ಸೇವೆ ಮಾಡಿರ್ತಾರೆ. ಅಂಥದ್ರಲ್ಲಿ ಈ ಸಪ್ತಮ ಸ್ಥಾನ ಎಂಬುದಂದರೆ ಒಬ್ಬ ಜಾತಕದ 7ನೇ ಸ್ಥಾನ ಸಪ್ತಮ ಸ್ಥಾನ. ಈ ಸಪ್ತಮ ಸ್ಥಾನಕ್ಕೆ ಸಪ್ತಮ ಸ್ಥಾನ ನೋಡಬೇಕು. ಏಕೆಂದರೆ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಹೇಗೆ ಜೀವನದಲ್ಲಿ ಮಾನವನಿಗೆ 2 ಕಣ್ಣಿದೆ, ಹಾಗೆ ಜೀವನಕ್ಕೆ ಒಂದು ಹೆಣ್ಣು ಒಂದು ಗಂಡು. ಒಳ್ಳೆಯ ಸ್ನೇಹಿತರ ಥರ ಮತ್ತು ಗುರುಗಳ ಥರ ಬೋಧನೆ ಮಾಡಿರ್ತಕ್ಕಂಥ ಅಡ್ವೈಸ್ ಮಾಡೋದಂಗೆ ಮತ್ತೊಬ್ಬರು ಅವ್ರ ಜೀವನದಲ್ಲಿ ಒಬ್ಬರು ಸಿಗಬೇಕಂದ್ರೆ ಅದು ಪೂರ್ವ ಪುಣ್ಯದ ಭಾಗ್ಯ ಇರಬೇಕು. 7ನೇ ಸ್ಥಾನ ಎಂಬುದು ಮಾನವನ ದಾಂಪತ್ಯ ಸ್ಥಾನ, ಅಂದರೆ ಮದುವೆ ಸ್ಥಾನ ಅಂತ. ಅದೇ ಟೈಮ್ನಲ್ಲಿ ಹೆಣ್ಮಗುಗೆ ನೋಡೋದಾದರೆ ಅದೇ ಸಪ್ತಮ ಸ್ಥಾನ ಮಗುವಿಗೆ ನಾವು ನೋಡ್ತಾ ಇರ್ತೀವಿ. ಜ್ಯೋತಿಷ ಎಲ್ಲ ಥರ ನೋಡೋಂಗಿಲ್ಲ. ಜ್ಯೋತಿಷ್ಯ ಬಂದು ಒಂದೇ ಪ್ರಪಂಚದ ಒಂದೇ ಲಗ್ನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಅಟ್ ಎ ಟೈಮ್ನಲ್ಲಿ ಜನನ ಆಗ್ತಾರೆ. ಎಲ್ಲರೂ ರಾಜ ಆಗೋದಿಲ್ಲ, ಎಲ್ಲರೂ ಸೈಂಟಿಸ್ಟ್ ಆಗೋಲ್ಲ. ಆದರೆ ಆ ಕ್ಷೇತ್ರ ಜ್ಯೋತಿಷ್ಯ ಕೇಳೋಂಥ ಕ್ಷೇತ್ರ ಅವನು ನೋಡಿದ್ದರಿಂದ ವಾಕ್ಸ್ಥಾನ ಶುದ್ಧ ಇರಬೇಕು. ಏಕೆಂದರೆ ಯಾರು ಒಬ್ಬ ಮನುಷ್ಯ ಅವನ ವಾಕ್ಸ್ಥಾನ ಶುದ್ಧವಾಗಿದ್ದೆ ಅವನು ಏನು ನಡೀತಾನೋ ಅದು ನಡೀತದೆ. ಏಕೆಂದರೆ ಮನಸ್ಸಂಗೆ ಮಹಾದೇವ ಅಂತ ಹೇಳಿರ್ತಾನೆ. ಇಲ್ಲಂದ್ರೆ ಎಲ್ಲ ಜ್ಯೋತಿಷ್ಯ ಹಾಕಿ ಸಾಧ್ಯ ಇಲ್ಲ. ಜ್ಯೋತಿಷ್ಯ ಎಲ್ಲ ಪ್ಲಾಂಟ್ ಆಗಿ ಕಾಮನಾಗಿ ಎಲ್ಲರಿಗೂ ಎಲ್ಲ ಫಲನೂ ಒಂದೇ ಥರ ಬರಲ್ಲ. ಅವನು ಮಾಡಿರೋ ಕ್ಷೇತ್ರ, ಇವರು ಹೋಗಿರೋ ಟೈಮು, ಅವನ ಮನಸ್ಸು ಪರಿವರ್ತನೆ, ಅವನು ಒಳ್ಳೆಯ ಯಾವ ಥರ ಭಾವನೆಯಿಂದ ಅವನು ನಡೀತಾನೆ, ಯಾವ ರೀತಿಯಿಂದ ಅವನು ಆ ಜ್ಯೋತಿಷ ನೋಡ್ತಾ ಇರ್ತಾನೆ, ಅದಕ್ಕೆ ತಕ್ಕಂಥ ಫಲಗಳು ಸಿಗ್ತಾ ಇರುತ್ತೆ. ಏಕೆಂದರೆ ಎಲ್ಲರಿಗೂ ಒಂದೇ ಬುಕ್ ಆದ್ರೂ ಡಾಕ್ಟ್ರುಗಳು ಒಂದೇ ಬುಕ್ ಓದಿರ್ತಾರೆ, ಲಾಯರ್ಗಳು ಒಂದೇ ಬುಕ್ ಓದಿರ್ತಾರೆ. ಅದೇ ಒಬ್ಬೊಬ್ಬ ಲಾಯರ್ ಒಂದೊಂದು ಥರ ಆರ್ಗ್ಯುಮೆಂಟ್ ಮಾಡ್ತಾನೆ, ಒಂದೊಂದು ಜಡ್ಜು ಒಂದೊಂದು ಥರ ರಿಸಲ್ಟ್ ಕೊಡ್ತಾರೆ, ಒಂದೊಂದು ಡಾಕ್ಟ್ರು ಒಂದೊಂದು ಥರ ಟ್ರೀಟ್ಮೆಂಟ್ ಮಾಡ್ತಾರೆ. ಬಟ್ ಎಲ್ಲರೂ ಓದಿರೋ ಬುಕ್ ಒಂದೇ ಇದ್ರೂ ತನ್ನ ಅನುಭವ ಮನೋಭಾವನೆ ಅದ್ರ ಮೇಲೆ ಅವ್ರಿಗೆ ಒಳ್ಳೆಯದು ಕೆಟ್ಟದ್ದು ನಡೀತದೆ. ಅವ್ರು ಕೊಡೋ ಟ್ರೀಟ್ಮೆಂಟಿಂದ ಅವ್ರು ಕೊಡೋ ಜಡ್ಜ್ಮೆಂಟಿಂದ. ಕಾರಣ ಅಂದರೆ ಬುಕ್ ಬದಲಾವಣೆ ಒಂದಾಗಿರೋನು ಮನಸ್ಸನ್ನು ಅವನ ಎಕ್ಸ್ಪೀರಿಯನ್ಸು ಮತ್ತು ಮನೋಭಾವನೆ ಮೇಲೆ ಅವನು ಕರೆಕ್ಟಾಗಿ ಜಡ್ಜ್ಮೆಂಟ್ ಕೊಡೋಕ್ಕೆ ಸಾಧ್ಯ ಉಂಟು. ಹಾಗೆಯೇ ಮಾನವನ ಟ್ಯಾಲೆಂಟ್ ಮೇಲೆ ಅವನು ಏನು ಹೇಳ್ತಾನೋ ಅದು ನಡೆಯೋಕ್ಕೆ ಸಾಧ್ಯ. ಏಕೆಂದರೆ ಒಳ್ಳೆಯ ಮನಸ್ಸಿಂದ ಅವನು ಜೀವನದಲ್ಲಿ ಎಕ್ಸ್ಪೆಕ್ಟೇಷನ್ ಇಲ್ಲದ ಅವನು ತನ್ನ ಜೀವನದಲ್ಲಿ ಅನುಭವಿಸಿರತಕ್ಕಂಥ ಸುಖ ದುಃಖದಿಂದ ಅದನ್ನು ಅನಾಲಿಸ್ ಮಾಡಿ ಮಾನವನಿಗೆ ಮಾನವನಿಗೆ
ಅವನಿಗೆ ಯಾವ ಮನಸ್ಸಿಂದ ಹೇಳ್ತಾನೋ ಅದು ಖಂಡಿತ ನಡೀತದೆ. ಏಕೆಂದರೆ ವಿದ್ಯುತ್ ತಾವು ಇರ್ಬೋದು, ಚಿಕ್ಕ ಇದರಲ್ಲಿ ಕೆಲವು ಟೈಮಲ್ಲಿ ಟ್ರಾನ್ಸ್ಫಾರ್ಮಿಟ್ಟು ವೋಲ್ಟೇಜನ್ನು ಡೌನ್ ಮಾಡ್ತಾರೆ ಮತ್ತು ವೋಲ್ಟೇಜನ್ನು ಇನ್ಕ್ರೀಸ್ ಮಾಡಿ ಹೇಗೆ ಪವರ್ನ ಇನ್ಕ್ರೀಸ್ ಮಾಡೋದು ಡೌನ್ ಮಾಡಿ ಜನಗಳಿಗೆ ವಿದ್ಯುತ್ ಕೊಡ್ತಾರೆ, ಹಾಗೆ ಜ್ಯೋತಿಷದಲ್ಲಿನೂ ಅವನವನ ಭಾವನೆಗೆ ತಕ್ಕಂಥ ನೋಡೋ ವಿಧಾನದಿಂದ ಅದನ್ನು ಇದು ತಾನು ಪರಿವರ್ತನೆ ಮಾಡಿ ಜನಗಳಿಗೆ ಹೇಳಬಲ್ಲೆ.